ಎಲ್ಲರಿಗೂ ಸುಂದರ ಸಂಜೆಯ ನಮಸ್ಕಾರಗಳು. ಮುಂಜಾನೆ ಹಿಬ್ಬನಿ ಚೆಂದ, ಸಂಜೆಯ ಸಾಗರ ಚೆಂದ, ಪ್ರೀತಿಯ ಪಿಸುಮಾತು ಚೆಂದ. ನಿಮ್ಮಂಥ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಮಂಗಳೂರಿನ ಲಯನ್ಸ್ಗಳ ಜೊತೆ ಮಾತನಾಡುವುದು ಚೆಂದವೋ ಚೆಂದ ಅಂದರೆ ತಪ್ಪಾಗಲಾರದು. ವೇದಿಕೆ ಮೇಲೆ ಆಸೀನರಾಗಿರುವ ಅತಿ ಉತ್ತಮವಾದಂಥ ಉತ್ತಮ ನಾಯಕತ್ವವನ್ನು ಪ್ರದರ್ಶನ ಮಾಡ್ತಿರ್ತಕ್ಕಂಥ ಪ್ರಾಂತೀಯ ಅಧ್ಯಕ್ಷರಾದಂಥ ಲಯನ್ ವಿದ್ಯಾ ಕಾಮತ್ ಅವರೇ, ಅಶೋಕ್ ಕಾಮತ್ ಅವರೇ, ಹಾಗೂ ಎಲ್ಲ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಲಯನ್ಸ್ ಬಂಧುಗಳೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಜೊತೆಗೆ ಬರಬೇಕು, ನಿಮ್ಮನ್ನೆಲ್ಲ ನೋಡಿ ಮಾತಾಡಿಸ್ಬೇಕು ಅಂತ ಭಾಳ ಖುಷಿಯಿಂದ ಬೆಂಗಳೂರು ಏರ್ಪೋರ್ಟಿಗೆ ಬಂದೆ. ಏನು ಮಾಡೋದು, ಇಂಡಿಗೋ ಡಿಸೆಂಬರ್ ಸ್ಪೆಷಲ್ ಆಫರ್ 1,000ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ನನ್ನ ಫ್ಲೈಟು ಕ್ಯಾನ್ಸಲ್ ಆಯಿತು. ಯಾಕೋ ಇಂಡಿಗೋ ಹೆಸರೇ ಡಿಡ್ ನಾಟ್ ಗೋ ಅಂತ ಚೇಂಜ್ ಮಾಡಿದ್ರೂ ಪರವಾಗಿಲ್ಲ, ಯಾಕಂದರೆ ಫ್ಲೈಟ್ಗಳೇ ಹೋಗ್ತಾ ಇಲ್ಲ. ಆದರೆ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಮಾತನಾಡ್ತಾ ಇದ್ದೀನಿ. ನನಗೊಂದು ಬೇಸರ ಇದೆ, ನಿಮ್ಮನ್ನು ನೋಡೋಕ್ಕಾಗಿಲ್ವಲ್ಲ ಅಂತ. ಆದರೆ ಆಡಿಟೋರಿಯಮಲ್ಲಿ ಕೂತಿರೋರು ಸ್ವಲ್ಪ ಕಿರುನಗೆ ನನಗೆ ಕಾಣ್ತಾ ಇದೆ. ಅಯ್ಯೋ, ಚೇತನ್ ಸರ್ ಬಂದಿದ್ದರೆ 45 ನಿಮಿಷ ಮಾತಾಡ್ತಿದ್ರು, ವಿಡಿಯೋ ಅಂದರೆ ಒಂದು 5 ನಿಮಿಷದಲ್ಲಿ ಮಾತಾಡ್ಬೋದು ಅಂತ. ಅಥವಾ ನಿಜವಾಗ್ಲೇ ನಾನು ಮಿಸ್ ಮಾಡ್ಕೊಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಭಾಳ ಖುಷಿ ಆಗ್ತಿದೆ, ಈ ಒಂದು ಪ್ರಾಂತ್ಯ ರೀಜಿಯನ್ 4 ಅಂಡರ್ ದಿ ಲೀಡರ್ಶಿಪ್ ಆಫ್ ಲಯನ್ ವಿದ್ಯಾ ಕಾಮತ್ and ably supported by both the zone chairpersons, zone envoys, region envoys, and all the 10 president, secretaries and treasurers. You have done a great job. ಇಂಡಿಗೋ ಟೇಕ್ ಆಫ್ ಆಗದೆ ಇರ್ಬೋದು, ಆದರೆ ವಿದ್ಯಾ ಕಾಮತ್ ಅವರ ಲೀಡರ್ಶಿಪ್ ಮಾತ್ರ ಬ್ರಿಟಿಷ್ ಏರ್ವೇಸ್ ಇದ್ದಂಗೆ ಯಾವಾಗಲೂ ಎತ್ತರದಲ್ಲಿ. ಒಳ್ಳೆ ಲೀಡರ್ಶಿಪ್, ಎಕ್ಸಲೆಂಟ್ ಲೀಡರ್ who has taken this entire region to greater heights of glory and service. My congratulations and compliments to region chairman, zone chairman, PSTs and all the members of this wonderful region, region 4. ನಾನು ಹೀಗೆ ಮಾತಾಡ್ತಿದ್ರೆ ಯಾಕೋ ಚೇತನ್ ಸರ್ ಇವತ್ತು ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರು ಅಂದ್ಕೊಂಡ್ಬಿಡ್ತೀರಿ. ಕನ್ನಡದಲ್ಲೇ ಒಂದಷ್ಟು ಮಾತಾಡ್ಬಿಡ್ತೀನಿ. ನನಗೆ ಖುಷಿ ಆಗ್ತಾ ಇದೆ. ಪಾಪ ನನ್ನ ಯಾರು ಪರಿಚಯ ಮಾಡಬೇಕು ಅಂತಿದ್ರೋ ಏನೋ, ಸಾರಿ, ಐ ಕುಡ್ ನಾಟ್ ಗಿವ್ ಯು ದಟ್ ಅಸೈನ್ಮೆಂಟ್. ನಿಮ್ಮ ಕೆಲಸ ಇವತ್ತು ಸ್ವಲ್ಪ ಏರುಪೇರು ಆಗೋಯ್ತು. ನನಗೆ ನೆನಪು ಬರ್ತಾ ಇದೆ, ಉತ್ತರ ಕರ್ನಾಟಕದಲ್ಲಿ ಭಾಳ ನನ್ನ ಪ್ರೀತಿಯಿಂದ ಕರೀತಾರೆ. ಅಲ್ಲಿಗೆ ಹೋದಾಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ವೇದಿಕೆ ಮೇಲೆ ಹಾಸ್ಯ ಮಾಡ್ತಕ್ಕಂಥ ಶಕ್ತಿ ಯಾರಿಗೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಹಾಸ್ಯ ಚಕ್ರವರ್ತಿ ಬೀಚಿಯವರಿಗೆ ಹೋಗ್ಬಿಟ್ರು. ನೆಕ್ಸ್ಟು ಚೇತನ್ ಅವರೇ. ನನಗೆ ಅರ್ಥ ಆಗಿಲ್ಲ, ಹೋಗ್ಬಿಟ್ಟಿದ್ದಕ್ಕೆ ನೆಕ್ಸ್ಟ್ ನಾನು ಅಥವಾ ಹಾಸ್ಯ ಮಾಡೋಕ್ಕೆ ನೆಕ್ಸ್ಟ್ ನಾನು ಅಂತ ಗೊತ್ತಿಲ್ಲ. ಆದರೆ ಇವತ್ತು ಮಂಗಳೂರಲ್ಲಿ ನಾನು ಏನು ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ರು ಗೊತ್ತಿಲ್ಲ ನನಗೆ. ಆದರೆ ನನಗೊಂದು ಮಾತ್ರ ಗ್ಯಾರಂಟಿ ಗೊತ್ತು, ಈ ರೀಜನ್ ಮೀಟ್ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತೀರಿ. ಯಾಕಂದರೆ ನಿಮ್ಮ ರೀಜನ್ ಹೋಸ್ಟ್ ಕಮಿಟಿಯ ಚೇರ್ಪರ್ಸನ್ ಗೀತಾರಾವ್ ಇರ್ಬೋದು, ಅಥವಾ ನಿಮ್ಮ ಉಮಾ ಹೆಗ್ಡೆ ಅವರು, ಸೆಕ್ರೆಟ್ರಿ ಅವರು ಶೆಟ್ಟಿ, ಎಲ್ಲರೂ ಸಹ ಹೋಸ್ಟ್ ಕಮಿಟಿ ಭಾಳಷ್ಟು ಪ್ರಯತ್ನಗಳಿಂದ ಒಳ್ಳೆ ಕೆಲಸ ಮಾಡಿರ್ತೀರಿ. ನಿಮಗೂ ಅಭಿನಂದನೆಗಳು. ಸ್ನೇಹಿತರೆ, ಕನ್ನಡದಲ್ಲಿ ಯಾಕೆ ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಸಣ್ಣ ಕತೆ ನನಗೆ ನೆನಪಾಯಿತು. ಹಳೆ ಕಾಲದಲ್ಲಿ ಒಂದು ಪುರಾತನ ಶಿವನ ದೇವಸ್ಥಾನ ಭಾಳ ಫೇಮಸ್ಸು. ಆ ಶಿವನ ದೇವಸ್ಥಾನದಲ್ಲಿ ಶಿವ ಅಂತ ಒಬ್ಬ ಕೆಲಸ ಮಾಡ್ತಾಯಿದ್ದ. ಅವನು ಸಣ್ಣ ವಯಸ್ಸಿಂದಲೇ ಆ ದೇವಸ್ಥಾನದಲ್ಲಿದ್ದ. 5-6 ವಯಸ್ಸಿಂದ ಅಲ್ಲೇ ಬೆಳೆದವನು. ಈಗ 30-32 ವಯಸ್ಸು ಇರ್ಬೋದು. ಅವನ ಕೆಲಸ ಏನು? ಕಸ ಗುಡಿಸೋದು, ಸ್ವಚ್ಛವಾಗಿಡೋದು, ಮತ್ತು ಮಹಾಮಂಗಳಾರತಿ ಆಗಬೇಕಾದ್ರೆ ಕೈಯಲ್ಲಿ ಗಂಟೆ ಬಾರಿಸ್ಬೇಕು. ಇದೇ ಅವನ ಕೆಲಸ. ಭಾಳ ಅಚ್ಚುಕಟ್ಟಾಗಿ ಮಾಡ್ತಿದ್ದ. ಈ ದೇವಸ್ಥಾನ ದೊಡ್ಡ ಜಾಗೃತ ಸ್ಥಳ ಆಗೋಯ್ತು. ಎಲ್ರಿಗೂ ಫೇಮಸ್ ಆಗಿಬಿಡ್ತು. ಏನು ಈ ಶಿವ ದೇವಸ್ಥಾನ ಅಂದರೆ ಅಷ್ಟು ಪಾಪ್ಯುಲರ್ ಆಗೋಯ್ತು. ಉತ್ತರ ಭಾರತದವ್ರು ಬರೋಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ
ವಿದೇಶದಿಂದ ಫಾರಿನರ್ಸ್ ಬರೋಕ್ಕೆ ಶುರು ಮಾಡಿದ್ರು. ಆಗ ಆಡಳಿತ ಮಂಡಳಿ ಒಂದು ನಿರ್ಧಾರ ತಗೊಂಡ್ರು. ಏನು ಡಿಸಿಷನ್ ತಗೊಂಡ್ರು ಅಂದರೆ, ಈ ದೇವಸ್ಥಾನಕ್ಕೆ ಹೆಚ್ಚಿಗೆ ಫಾರಿನರ್ಸ್ ಬರ್ತಾರೆ, ನಾರ್ತ್ ಇಂಡಿಯನ್ಸ್ ಬರ್ತಾರೆ, ನೀವು ಕನ್ನಡದಲ್ಲೇ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಎಲ್ಲರೂ ಇಂಗ್ಲೀಷ್ ಕಲಿಬೇಕು. ದೇವಸ್ಥಾನದವರು 3 ತಿಂಗಳು ಸಮಯ ಕೊಟ್ಟರು. ಇಂಗ್ಲೀಷ್ ಕಲಿಯದೇ ಇದ್ದರೆ ಕೆಲಸ ಬಿಟ್ಟು ತೆಗೆದುಬಿಡ್ತೀವಿ. ಪುರೋಹಿತರೆಲ್ಲ ಹೆಂಗೋ ಪಾಪ ಇಂಗ್ಲೀಷ್ ಕಲಿತ್ಬಿಟ್ರು. ಪ್ಲೀಸ್ ಕಮ್, ಥ್ಯಾಂಕ್ ಯು, ಎಸ್, ನೋ ಏನೋ ಒಂದು ಹೇಳ್ತಾಯಿದ್ರು ಇಂಗ್ಲೀಷಲ್ಲಿ. ಈ ಶಿವಗೆ ಮಾತ್ರ ಇಂಗ್ಲೀಷೇ ಬರಲಿಲ್ಲ. ಎಷ್ಟು ಕಲ್ತ್ರೂ ಅವ್ನಿಗೆ ಇಂಗ್ಲೀಷ್ ಬರ್ತಾ ಇಲ್ಲ. ಪಾಪ ಅವನೇನು ಮಾಡ್ತಾನೆ? ಆಡಳಿತ ಮಂಡಳಿಯವ್ರ ಕೆಲಸದಿಂದ ತೆಗೆದುಬಿಟ್ರು. ಅವನ ಜೀವನದಲ್ಲಿ ಬೇರೆ ಯಾವ ಕೆಲಸವೂ ಮಾಡಿಲ್ಲ. ಕೆಲಸ ಹುಡುಕ್ತಾ ಎಲ್ಲ ರೋಡ್ ಅಲೀತಾ ಇದ್ದ. ಎಲ್ಲೂ ಅವನಿಗೆ ಕೆಲಸ ಸಿಗ್ತಾ ಇಲ್ಲ. ಆಗ ಭಾಳ ಬಾಯಾರಿಕೆ ಆಯಿತು. ಎಲ್ಲಾದರೂ ಒಂದು ಚಹಾ ಕುಡಿಯೋಣ, ಒಂದು ಟೀ ಕುಡಿಬೇಕು ಅಂತ ಹೋದರೆ ಅಲ್ಲಿ ಯಾವುದೂ ದೇವಸ್ಥಾನದ ಸುತ್ತಮುತ್ತ ಟೀ ಅಂಗಡಿ ಇರಲಿಲ್ಲ. ಅವನಿಗೊಂದು ಐಡಿಯಾ ಬಂತು, ಇಲ್ಲಿ ಒಂದು ಟೀ ಅಂಗಡಿ ನಾನು ಹಾಕಿದ್ರೆ ಒಳ್ಳೆ ವ್ಯಾಪಾರ ಆಗ್ಬೋದು ಅಂತ. ಟೀ ಅಂಗಡಿ ಶುರು ಮಾಡ್ದ. ಒಳ್ಳೆ ಚಹಾ ಮಾಡ್ತಿದ್ದ. ಜನ ಏನು ಇವನು ಚಾನ ಮೆಚ್ಕೊಳ್ತಿದ್ರು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ನಂತರ ದಿನದಲ್ಲಿ ಅವನ ಒಂದು ಹೆಂಡತಿ ಕೂಡ ಹೇಳಿದ್ರು, ನಾನು ಒಂದಷ್ಟು ತಿಂಡಿ ಮಾಡೋಕ್ಕೆ ಶುರು ಮಾಡ್ತೀನಿ. ತಿಂಡಿ ಮಾಡಿದ್ರು. ಹೋಟ್ಲ್ ಭಾಳ ಫೇಮಸ್ ಆಗೋಯ್ತು. 1 ಹೋಟ್ಲಿಂದ 2 ಹೋಟ್ಲಾಯಿತು, 3 ಹೋಟ್ಲಾಯಿತು. ಆದರೆ ಶ್ರೀಮತಿ ಮಾತ್ರ ಒಬ್ಬರೇ ಇದ್ದರು. 3-4 ಹೋಟ್ಲಾಗಿದ್ದ ತಕ್ಷಣ ಏನು ಮಾಡಿದ್ರು, ಯಾರೋ ಇನ್ವೆಸ್ಟರ್ಸ್ ಬಂದರು. ಆ ಲಯನ್ಸಲ್ಲಿ ನಮ್ಮ ಪಾಸ್ ಗವರ್ನರ್ KC ಪ್ರಭು ಅಂತವರು ಭಾಳ ದೊಡ್ಡವ್ರು ಬಂದರು. ಹಣ ಕೊಡ್ತೀನಿ ನಾನು, 5 ಸ್ಟಾರ್ ಹೋಟ್ಲ್ ಪ್ರಾರಂಭ ಮಾಡೋದು. 5 ಸ್ಟಾರ್ ಹೋಟ್ಲ್ ಮಾಡೋಕ್ಕೆ ಹೋದ. ಇನ್ನೇನು ಸ್ಟಾರ್ಟ್ ಮಾಡಬೇಕು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಂದು ಎಲ್ಲ ಪೇಪರ್ಸ್ ಕೊಟ್ಟು, ಸರ್ ಇಲ್ಲಿ ಸೈನ್ ಮಾಡಿ, ಅಲ್ಲಿ ಸೈನ್ ಮಾಡಿ ಅಂದರು. ಅವನು ಶಿವು ಹೇಳ್ದ, ನನಗೆ ಸ್ಟ್ಯಾಂಪ್ ಪ್ಯಾಡ್ ಕೊಡಿ ಅಂದ. ಇಂಕ್ ಪ್ಯಾಡ ಯಾಕೆ ಸರ್ ಅಂತ ಕೇಳಿದ್ರು. ನನಗೆ ಸೈನ್ ಮಾಡೋಕ್ಕೆ ಬರಲ್ಲಪ್ಪ, ನಾನು ಸ್ಟ್ಯಾಂಪ್ ಪ್ಯಾಡಲ್ಲಿ ಹೆಬ್ಬಟ್ಟು ಒತ್ತೀನಿ ಅಂತ. ಆ ಚಾರ್ಟರ್ಡ್ ಅಕೌಂಟೆಂಟ್ ಕೇಳಿದ್ರು, ಸರ್ ನೀವು ಸೈನ್ ಮಾಡೋಕ್ಕೆ ಬರ್ದೇನೆ, ಇಂಗ್ಲೀಷ್ ಕಲಿದೇನೆ ಇಷ್ಟು ಕೋಟಿ ಸಂಪಾದಿಸಿದ್ದೀರಾ. ಇನ್ನೂ ಇಂಗ್ಲೀಷ್ ಬಂದಿದ್ರೆ ಎಷ್ಟು ಕೋಟಿ ಮಾಡ್ತಿದ್ರಿ, ಎಂತೆಂಥ ಕಡೆ ಹೋಗ್ತಿದ್ರಿ. ಅವನು ಶಿವು ಹೇಳ್ದ, ನಾನೇನಾದರೂ ಅವತ್ತು ಇಂಗ್ಲೀಷ್ ಕಲ್ತಿದ್ರೆ ಇವತ್ತು ದೇವಸ್ಥಾನದಲ್ಲಿ ಗಂಟೆ ಹೊಡಿಬೇಕಾಗಿತ್ತು ಅಷ್ಟೇ ಅಂತ. ಅಲ್ಲ, ಇದು ಹಾಸ್ಯವಾಗಿ ಹೇಳಿದ್ರು. ನಮ್ಮ ಕಸ್ತೂರಿ ಕನ್ನಡದ ಬಗ್ಗೆ ತಮಗೂ ಒಂದಷ್ಟು ಆಸಕ್ತಿ ಇರಲಿ ಅನ್ನೋ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀನಿ. ನನಗೆ ಮಹಿಳೆಯರ ಒಂದು ನಾಯಕತ್ವ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋಕ್ಕೆ ನನಗೊಂದು ಭಾಳ ಸುಂದರವಾದಂಥ ಕತೆ ನೆನಪಿಗೆ ಬರ್ತಾ ಇದೆ. ಕಲ್ಕತ್ತಾದಲ್ಲಿ ಭಾಳ 100 ವರ್ಷದ ಹಿಂದೆ ಪುಟ್ಟ ನರೇಂದ್ರ ಅವರ ತಂದೆ ಅತಿ ದೊಡ್ಡ ಲಾಯರ್ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ ಜೊತೆಗೆ ಜಟ್ಕಾ ಗಾಡಿಯಲ್ಲಿ ಹೋಗ್ತಾಯಿದ್ರು. ಆ ಜಟ್ಕಾ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಒಂದು ಖುಷಿ, ಜಟ್ಕಾ ಸಾಬಿ ಗಾಡಿ ಓಡಿಸೋವಂಥ ವೇಗ, ಮತ್ತು ಅಡ್ಡ ಯಾರಾದರೂ ಬಂದರೆ ಅವಾಗೆಲ್ಲ ಹಾರ್ನ್ ಅಂತ ಏನು ಇಲ್ವಲ್ಲ, ಶಬ್ದ ಮಾಡೋಕ್ಕೆ ಆ ಕಡ್ಡಿನ ಚಕ್ರಕ್ಕೆ ಇಡ್ತಾನೆ. ಅದು ಕಟ 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 ಅಂತ ಸಫಲ ಆಗತ್ತೆ. ಈ ಪುಟ್ಟ ನರೇಂದ್ರ ಮಗುಗೇನು ಗೊತ್ತು, ಖುಷಿಯಿಂದ ನೋಡ್ತಾ ಇದ್ದಾನೆ. ತಂದೆ ವಿಶ್ವನಾಥ ದತ್ತ ಕೇಳ್ತಾರೆ, ಮಗು ನೀನು ದೊಡ್ಡವನಾದ ಮೇಲೆ ಏನಾಗ್ತೀಯಾ ಅಂದರು. ಚಿಕ್ಕ ಮಗು, ಒಂದು 6-7 ವಯಸ್ಸು ಹುಡುಗ, ಅವನಿಗೇನು ಗೊತ್ತು. ಅವನು ನಗ್ನಗ್ತಾ ನೋಡ್ದ ಈ ಜಟ್ಕಾ ಹೋಗುವಂಥ ವೇಗ, ಆ ಕುದುರೆ ಓಡಿಸುವಂಥ ಶೈಲಿ ನೋಡ್ಬಿಟ್ಟು ಹೇಳ್ದ, ನಾನು ದೊಡ್ಡವನಾದರೆ ಜಟ್ಕಾ ಸಾಬಿ ಆಗ್ಬಿಡ್ತೀನಿ ಅಂತ. ಏನು ವಿಶ್ವನಾಥ ದತ್ತರ ಕೋಪನೇ ಬಂದ್ಬಿಡ್ತು. ನೋಡು, ತಕ್ಷಣ ತಾಯಿ ಕಡೆ ತಲೆ ತಿರುಗಿದ್ರು. ಯಾವಾಗಲೂ ಹಾಗೆ ತಾನೆ, ನೋಡು ಮಗನ್ನ ಹೆಂಗೆ ಬೆಳೆಸಿದ್ಯಾ ನೀನು, ಏನು ನನ್ನಂಗೆ ಒಂದು ಲಾಯರ್ ಆಗ್ತೀನಿ ಅಥವಾ ಡಾಕ್ಟರ್ ಆಗ್ತೀನಿ, ಒಂದು ಇಂಜಿನಿಯರ್ ಆಗ್ತೀನಿ ಅಂತ ಹೇಳಿದೆ, ಜಟ್ಕಾ ಸಾಬಿ ಆಗ್ತಾನಂತೆ, ಏನು ನಿನ್ನ ಮಗನ ಕತೆ ಕೇಳು ಅಂದ್ಬಿಟ್ಟು ಕೋಪ ಮಾಡಿಕೊಂಡ್ರು. ಆ ತಾಯಿ ಏನೂ ಮಾಡಲಿಲ್ಲ, ಹಾಗೆ ಶಾಂತವಾಗಿ ಕೂತಿದ್ದು ಮನೆಗೆ ಹೋಗಿದ ತಕ್ಷಣ ಮಗು ಕೈ ಹಿಡಿದು ದೇವರ ಕೊಠಡಿಗೆ ಕರ್ಕೊಂಡೋದ್ರು, ಪೂಜೆ ರೂಮ್ಗೆ. ಬಾಗಿಲು ತೆಗೆದ್ರು. ಅಲ್ಲಿದ್ದಂಥ ಒಂದು ದೊಡ್ಡ ಫೋಟೋ, ಏನು ಫೋಟೋ ಇತ್ತು, ಗೀತೋಪದೇಶ ಮಾಡ್ತಕ್ಕಂಥ ಒಂದು ಚಿತ್ರ. ನಿಮ್ಮ ಕಣ್ಮುಂದೆ ದೃಶ್ಯ ಬರಬೇಕು. ಆ ಕುದುರೆಗಳ ಲಾಡಗಳನ್ನು ಹಿಡ್ಕೊಂಡು ಏನು ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ನಿಂತಿದ್ದರೆ ದೀನನಾಗಿ
ಇನ್ನೊಂದು ಕಡೆ ಅರ್ಜುನ ಕೂತಿರ್ತಕ್ಕಂಥ ಚಿತ್ರ, ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಅದನ್ನು ತೋರಿಸಿ ಆ ತಾಯಿ ಹೇಳ್ತಾರೆ, ಮಗು ನೀನು ಜಟ್ಕಾ ಸಾಬಿ ಆಗಬೇಕು ಅಂದಲ್ಲ, ಅಂತಿಂಥ ಜಟ್ಕಾ ಸಾಬಿ ಆಗಬೇಡ, ಇಡೀ ಪ್ರಪಂಚವೇ ನಿನ್ನನ್ನು ಮೆಚ್ಚುವಂಥ ಜಟ್ಕಾ ಸಾಬಿ ಶ್ರೀಕೃಷ್ಣ ಪರಮಾತ್ಮನಂತೆ ಆಗು ಅಂತ ಹೇಳಿ ಆ ಮಗುಗೆ ಆದೇಶವನ್ನು ಕೊಡ್ತಾರೆ. ಆ ಮಗು ಮನಸ್ಸಿಗೆ ಅದನ್ನು ತಗೊಳ್ತಾರೆ. ಕಟಿಂಗ್ ದ ಲಾಂಗ್ ಸ್ಟೋರಿ ಶಾರ್ಟ್, ವರ್ಷಗಳು ಹಾಗೇ ಉರುಳಿ ಹೋದವು. ಚಿಕಾಗೋ ನಗರದಲ್ಲಿ ಸ್ವಾಮಿ ವಿವೇಕಾನಂದರು ಹೋಗಿ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಪ್ರಾರಂಭ ಮಾಡಿದಾಗ ಸಾವಿರಾರು ಜನ ಎದ್ದು ಚಪ್ಪಾಳೆ ತಟ್ತಾರೆ. ಆ ಭಾಷಣ ಮುಗಿಯುತ್ತೆ. ಆ ಭಾಷಣ ಮುಗಿದ ನಂತರ ಮಾಧ್ಯಮದವ್ರು ಕೇಳ್ತಾರೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಆದಾಗ ಘಟನೆ ಯಾವುದು ಅಂತ. ಆಗ ಸ್ವಾಮಿ ವಿವೇಕಾನಂದರು ಈ ಜಟ್ಕಾ ಗಾಡಿಯ ಅನುಭವವನ್ನು ಹೇಳ್ತಾರೆ, ನನ್ನ ತಾಯಿ ಆ ಕಲ್ಕತ್ತಾ ನಗರದಲ್ಲಿ ಜಟ್ಕಾ ಗಾಡಿಯಲ್ಲಿ ಹೋದಂಥ ಘಟನೆಯನ್ನು ಹೇಳಿ ಆ ದೇವರ ಕೊಠಡಿಯ ಅನುಭವವನ್ನು ಹಂಚ್ಕೊಂಡು ಹೇಳ್ತಾರೆ, ನನ್ನ ತಾಯಿ ಕೊಟ್ಟಂಥ ಮಾರ್ಗದರ್ಶನ, ನನ್ನ ತಾಯಿ ತುಂಬಿದಂಥ ಆದರ್ಶಗಳು, ಯಾವ ಆದರ್ಶಗಳು ಜೀವನದ ಇಡೀ ಗುಣಾದಿ ಆಯಿತು. ಆ ಆದರ್ಶಗಳು ನನ್ನನ್ನು ಇವತ್ತು ಏನಾಗಿದ್ದೀನಿ ಅದಕ್ಕೆ ಕಾರಣ ನನ್ನ ತಾಯಿ ಅಂತ. ಯಾಕೆ ಈ ಘಟನೆ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೀನಿ? ಇಫ್ ಎ ವುಮನ್ ಥಿಂಕ್ಸ್ ಶೀ ಕ್ಯಾನ್ ಚೇಂಜ್ ದಿಸ್ ವರ್ಲ್ಡ್. We have an example with us. Our region chairman, Lion Vidya Kamath, has shown her leadership, has shown her entire commitment to the organization and taken Lions Region District 317D to a greater heights of glory and service. Before I conclude, I remember of another ವಂಡರ್ಫುಲ್ ಇನ್ಸಿಡೆಂಟ್. ನಿಜವಾಗ್ಲೂ ಭಾಳ ನಾವು ಏನು ಕೊಡ್ತೀವೋ ಲಯನ್ಸ್, ಯಾಕಂದರೆ 212 ದೇಶಗಳಲ್ಲಿ 14 ಲಕ್ಷಕ್ಕೂ ಹೆಚ್ಚು ಸದಸ್ಯರು ಅತಿ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ವೇರ್ ದೆರ್ ಈಸ್ ಎ ನೀಡ್ ದೆರ್ ಈಸ್ ಎ ಲಯನ್. LIONS ಅಂದರೆ ಲವಿಂಗ್ ಇಂಡಿವಿಜುವಲ್ಸ್ ಆಫರಿಂಗ್ ನೀಡೆಡ್ ಸರ್ವೀಸ್. ಇವತ್ತು ನಮ್ಮ ಜಿಲ್ಲೆ ಕೂಡ ಅಷ್ಟೇ ಉತ್ತಮವಾದ ಸೇವೆ. ಮಂಗಳೂರಿಂದ ಅಪ್ಪರ್ ಘಾಟ್, ಲೋವರ್ ಘಾಟ್ ಎಲ್ಲೇ ಇರಲಿ ಲಯನ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಏನು ಕೊಡ್ತೀವೋ ಅಷ್ಟು ಮಾತ್ರ ನಾವು ಪಡ್ಕೋಬೋದು ಅನ್ನೋಕ್ಕೆ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹಳೆ ಕಾಲದಲ್ಲಿ ರಾಜರಿದ್ದಂಥ ಕಾಲ, ಅಲ್ಲಿ ಒಬ್ಬ ಭಿಕ್ಷುಕ. ಆ ಭಿಕ್ಷುಕನಿಗೆ ಯಾವಾಗಲೂ ಒಂದು ಯೋಚನೆ, ಏನು ಯಾರಾದರೂ ನನಗೊಂದು ಹೆಚ್ಚು ಹಣ ಕೊಟ್ಬಿಟ್ರೆ ನನ್ನ ಜೀವನನೇ ಬದಲಾವಣೆ ಆಗಿಬಿಡತ್ತೆ, ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ. ಆದರೆ ಆಸೆ ಅಷ್ಟೇ, ಕೊಡೋರು ಯಾರು? ಹೀಗೆ ಒಂದಿನ ಸೂರ್ಯ ಮೆಲ್ಲನೆ ಮೇಲೆ ಬರ್ತಿದ್ದಂಗೆ ಕುದುರೆ ಮೇಲೆ ಏನು ಸೈನಿಕರು ಬರ್ತಾಯಿದ್ರು. ಮಹಾರಾಜರು ಬರ್ತಾ ಇದ್ದಾರೆ, ದೂರದಿಂದ ದರ್ಶನ ಪಡ್ಕೊಳ್ಳಿ, ದೂರದಿಂದ ದರ್ಶನ ಪಡ್ಕೊಳ್ಳಿ ಅಂತ ಘೋಷಣೆ ಮಾಡ್ತಾಯಿದ್ರು. ಭಿಕ್ಷುಕನ ಖುಷಿಯಾಗೋಯ್ತು. ಜನರನ್ನೆಲ್ಲ ತಳ್ಳಿ ಮುಂದೆ ಬಂದು ಕುತ್ಕೊಂಡ್ಬಿಟ್ಟ. ಮಹಾರಾಜರು ಬಂದೇ ಬಿಟ್ಟರು. ಸುವರ್ಣ ರಥದಲ್ಲಿ ಮಹಾರಾಜರು, ಏನು ಕಾಂತಿ, ಆ ಒಂದು ತೇಜಸ್ಸು, ಆ ತೇಜಸ್ಸಲ್ಲಿ ಬರ್ತಾ ಇದ್ದಾರೆ. ಈ ಭಿಕ್ಷುಕ ಹಂಗೇ ನೋಡ್ತಾ ಇದ್ದ. ಮಹಾರಾಜರು ಭಿಕ್ಷುಕನ ನೋಡೇ ಬಿಟ್ರು. ನೋಡಿದ್ದಷ್ಟೇ ಅಲ್ಲ, ನಕ್ಬಿಟ್ರು. ಇವನು ಖುಷಿ ಆಯಿತು. ಇನ್ನೇನು ಮಹಾರಾಜರು ಸುವರ್ಣ ರಥವನ್ನು ನಿಲ್ಲಿಸಿ ಇಳಿದು ಭಿಕ್ಷುಕನ ಕಡೆ ಬಂದರು. ಭಿಕ್ಷುಕನಿಗೆ ಗ್ಯಾರಂಟಿ ಆಗೋಯ್ತು, ನನಗೇನೋ ಕೊಡ್ತಾರೆ, ನನ್ನ ಎಲ್ಲ ತೊಂದರೆಗಳು ಇವತ್ತಿಗೆ ಮುಕ್ತಾಯ ಆಗತ್ತೆ. ಈ ಮಹಾರಾಜರು ಎಂಥವ್ರಿ, ಕೊಡೋದು ಬಿಟ್ಟು ಭಿಕ್ಷುಕನ ಕೈ ಚಾಚಿಬಿಟ್ರು. ಏನು ಕೊಡ್ತೀಯಪ್ಪ ನನಗೆ, ಕೊಡು ಅಂತ. ಭಿಕ್ಷುಕ ಬೆರಗಾಗಿ ಹೋಗ್ಬಿಟ್ಟ. ಎಂಥ ಮಹಾರಾಜ ಇವನು, ಕೊಡೋದು ಬಿಟ್ಟು ನನ್ನ ಹತ್ರ ಕೇಳ್ತಾ ಇದ್ದಾನೆ. ಭಿಕ್ಷುಕನ ಕೊಡೋಕ್ಕೆ ಇಷ್ಟ ಇಲ್ಲ. ಏನು ಮಾಡ್ದ, ತಟ್ಟೆಯಲ್ಲಿ ನೋಡ್ದ, ಭಿಕ್ಷುಕನ ಹತ್ರ ಏನಿರುತ್ತೆ, ಅಕ್ಕಿ ಕಾಳು ಅದು ಇದು ಇರ್ತವೆ. ಒಂದು ಅಕ್ಕಿ ಕಾಳನ್ನ ತೆಗೆದು ರಾಜನ ಕೈಗೆ ಕೊಟ್ಟ. ಆ ರಾಜ ಕೈಯಲ್ಲಿ ಇಟ್ಕೊಂಡು ಹಾಗೆ ಕೈ ಮುಚ್ಕೊಂಡು ನಕ್ಬಿಟ್ಟು ತಗೊಂಡು ಹೊಟ್ಟೋದ್ರು. ಇವನಿಗೆ ಭಾಳ ಸಿಟ್ಟು ಬಂತು. ಇನ್ನೇನು ಮಹಾರಾಜರೆಲ್ಲ ಹೊಟ್ಟೋದ್ರು. ಅವನ ತಟ್ಟೆಯಲ್ಲಿ ಏನೋ ಹಿಂಗೆ ನೋಡ್ತಾನೆ. ಇವನು ಕೊಟ್ಟಂಥ ಒಂದು ಅಕ್ಕಿಗೆ ಅವರು ಚಿನ್ನದ ಅಕ್ಕಿ ಕಾಳನ್ನು ಅವನ ತಟ್ಟೆಗೆ ಹಾಕಿ ಹೋಗ್ಬಿಟ್ಟಿದ್ದಾರೆ.
ಇವನು ಎದೆ ಜಳ್ಳು ಅಂದ್ಬಿಡ್ತು, ಅಯ್ಯೋ ನನ್ನ ಹತ್ರ ಇದ್ದಿದ್ದೆಲ್ಲ ಕೊಟ್ಟಿದ್ರೆ ನನಗೆ ಎಷ್ಟು ಸಿಕ್ತಿತ್ತು ಅಂತ. ನಮ್ಮ ಜೀವನನೂ ಅಷ್ಟೇ ಅಲ್ಲ ಸ್ನೇಹಿತರೆ. ನೀವು ಎಷ್ಟನ್ನು ಕೊಡ್ತೀರೋ ಅಷ್ಟನ್ನು ಮಾತ್ರ ಈ ಪ್ರಪಂಚದಿಂದ ಪಡ್ಕೊಳ್ಳೋಕ್ಕೆ ನೀವು ಅರ್ಹರು. ಈ ಕತೆ ನಿಮ್ಮ ಲಯನ್ ಚೇತನ್ ಹೇಳಿದ್ದಲ್ಲ. ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್, ನೋಬೆಲ್ ಪುರಸ್ಕೃತರು, ತಮ್ಮ ಇಡೀ ಪ್ರಪಂಚವೇ ಎದ್ದು ನಿಂತು ಓದಂಥ ಪುಸ್ತಕ ಗೀತಾಂಜಲಿಯಲ್ಲಿ ದ ಗ್ರೈನ್ ಅಂತಕ್ಕಂಥ ಕಥೆಯಲ್ಲಿ ಈ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಗಿವ್ ವಾಟ್ ಬೆಸ್ಟ್ ಯು ಕ್ಯಾನ್ ಗಿವ್ ಟು ದಿಸ್ ವರ್ಲ್ಡ್, ಯು ವಿಲ್ ಗೆಟ್ ಬ್ಯಾಕ್ ಮಲ್ಟಿಫೋಲ್ಡ್. ನೀವು ಎಷ್ಟು ಕೊಡ್ತೀರೋ ಅದಕ್ಕಿಂತ ಹೆಚ್ಚಿಗೆ ಈ ಪ್ರಪಂಚದಿಂದ ನಿಮಗೆ ಬರುತ್ತೆ. ಕೊಡೋ ಮನಸ್ಸಿರಬೇಕು. ಲಯನ್ಸಿಗೆ ಅದು ಹೆಚ್ಚಿಗೆ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಕೊನೆಯದಾಗಿ ಒಂದು ವಿಶೇಷ ವ್ಯಕ್ತಿ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ, ಕಾಸರಗೋಡು ಚಿನ್ನ. ನಿಜಕ್ಕೂ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ, ಅಂಥವ್ರನ್ನ ಪಡೆದಂಥ ನಾವು ಧನ್ಯರು ಅಂತ ನಾನಾದರೂ ಭಾವಿಸ್ತೇನೆ. ಕಾಸರಗೋಡು ಚಿನ್ನ ಭವಿಷ್ಯ ನಮ್ಮ ಮಂಗಳೂರು ರೀಜನ್ ಮೀಟ್ ಬಂದ ನಂತರ ಇವರನ್ನು ಕಾಸರಗೋಡು ವಜ್ರ ಅಥವಾ ಕರ್ನಾಟಕದ ವಜ್ರ ಅಂತ ಕರೆದರೂ ತಪ್ಪಾಗಲಾರದು. ಅವರಿಗೂ ಒಳ್ಳೆಯದಾಗಲಿ ಅಂತ ಅವರನ್ನು ಅಭಿನಂದಿಸ್ತಾ, ಮತ್ತೊಮ್ಮೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅರವಿಂದ್ ಶೆನಾಯ್, ರೀಜನ್ ಚೇರ್ಮನ್ ಲಯನ್ ವಿದ್ಯಾ ಕಾಮತ್, ಓಸ್ ಕಮಿಟಿ ಚೇರ್ಪರ್ಸನ್ ಲಯನ್ ಗೀತಾರಾವ್ ಹಾಗೂ ಎಲ್ಲ ರೀಜನ್ 4ನ ತಂಡದವರಿಗೆ ನನ್ನ ಅಭಿನಂದನೆಗಳು, ಶುಭಾಶಯಗಳನ್ನು ತಿಳಿಸ್ತಾ ಕೊಟ್ಟಂಥ ಅವಕಾಶಕ್ಕೆ ನಿಮಗೆಲ್ಲ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.